ಹಲೋ ಹಲೋ 20 ಲಕ್ಷಕ್ಕೆ ಫೈನಲ್ ಆಯ್ತು ಬಾಸ್. ಏನ್ ತುಂಬಾ ಹ್ಯಾಪಿ ಆಗಿದೆಯಲ್ಲ? ನಾನು ಯಾಕೆ ಹ್ಯಾಪಿ ಆಗಿರ್ತೀನಿ ಬಾಸ್? ಅವ್ನು ಕೇಳಿದ್ದನ್ನ ನಾನು ನಿಮ್ಗೆ ಹೇಳಿದೆ. ಅವ್ರಂದ್ರೆ ಎಷ್ಟು ಜನ? ಅದು ಅವನು ಮತ್ತೆ ಆ ಹುಡುಗಿ. ಅವನೊಬ್ಬನೇ ಕಿಡ್ನಾಪ್ ಮಾಡಿದ್ನ? ಹೌದು ಬಾಸ್, ಅವನೊಬ್ಬನೇ ಮಾಡಿರೋದು. ನಿನಗೆ ಗೊತ್ತು ಅವನೊಬ್ಬನೇ ಅಂತ? ಯಾಕಂದ್ರೆ ಅವನೊಂದ್ಸಲ ವಿಜಯನಗರಿಂದ ಒಂದ್ಸಲ ವೈಸಾಗಿಂದ ಕಿಡ್ನಾಪ್ ಮಾಡಿದ್ದಾನೆ. ಥ್ಯಾಂಕ್ ಗಾಡ್ ಅವ್ನು ನಿಜ ಹೇಳಿದ್ರು ನೀನ್ ಜೋಕ್ ಅಂತ ಅನ್ಕೊಂಡು ಬಿಟ್ಬಿಟ್ಟಿದೀಯ. ಅವನು ಒಬ್ಬನೇ ಇದ್ರೆ ನಿನಗೆ ಏರಿಯಾ ತಿರುಗಿ ಫೋನ್ ಮಾಡಕ್ ಸಾಧ್ಯ ಇಲ್ಲ. ಅವನಿಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ಅರ್ಜೆಂಟ್ ಆಗಿ ಆ ಹುಡುಗಿ ಬೇಕು. ಉಳಿದಿರೋರು ಸಾಯ್ಬೇಕು. ಯಾವಾಗ ಬಂದ್ಯೋ? ಅಗತ್ಯ ಇಲ್ಲ, ನಾನು ಎಲ್ಲಿಗೂ ಓಡ್ ಹೋಗಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಏನಾಯ್ತು? ಏಯ್ ಏಯ್ 2 days ಟೈಮ್ ಕೇಳಿದ್ನು. ಅವ್ರ ಹುಡುಗಿ ಬೇಕೋ ಬೇಡೋ? ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಕೇಳ್ತೀಯ? ನೀನೇ ಬಂದು ನೋಡಿ ಗೊತ್ತಾಗುತ್ತೆ. ಅವಳನ್ನ ಬಿಟ್ಬಿಡೋಣ. ಅವಳಿಂದ ನಾವು ಸಿಗಾಕೊಂಡ್ವಿ. ಇಷ್ಟು ಕಷ್ಟಪಟ್ಟಿದ್ ಬಿಡೋದಕ್ಕ ಮತ್ತೇನ್ ಮಾಡೋಣ? 2 days ವೇಟ್ ಮಾಡೋಣ. ಇದನ್ನ ಹಾಕೋ. ಏನ್ ಹೇಳು? ನಿನ್ ಫ್ರೆಂಡ್ ನಿನ್ನ ಸಾಯಿಸ್ಬೇಕು ಅಂತಿದ್ದಾನೆ. ಏನ್ ಮಾತಾಡ್ತಾ ಇದೀಯಾ? ನನ್ ಮಾತು ಕೇಳು. ಅಲ್ಲ ಜಿಜು, ನನ್ ಯಾಕೆ ಕೊಲ್ತಾನೆ? ದುಡ್ಡುಗೋಸ್ಕರ. ನಿನ್ನ ಅವನಿಂದ ಕಾಪಾಡಬೇಕು ಅಂತ ನನಗೇನು ಇಂಟ್ರೆಸ್ಟ್ ಇಲ್ಲ. ಅವನು ನನಗೆ ಸಪೋರ್ಟ್ ಮಾಡುವಂತ. ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ರೆ ನನಗೆ ಮತ್ತೆ ಬರ್ತಿದೆ. ಚಿನ್ನ, ವ್ಯವಹಾರ 20 ಲಕ್ಷಕ್ಕೆ ಓಕೆ ಆಗಿದೆ. ಆದ್ರೆ ಏನು? ನಿನಗೆ ಗೊತ್ತಲ್ವಾ ನಿನ್ನ ಅಲ್ಲಿಂದನೇ ಕಿಡ್ನಾಪ್ ಮಾಡಿದ್ದು ಅಂತ? ಗೊತ್ತು. ನಿನ್ಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಿನ್ನ ಅವ್ರ ಕೈಯಲ್ಲಿ ಒಪ್ಸಿ ಮತ್ತೆ ಕರ್ಕೊಂಬರ್ತೀನಿ. ನಾವಿಬ್ರು 20 ಲಕ್ಷ ಹಂಚ್ಕೊಳ್ಳೋಣ. 10 ನಿನಗೆ 10 ನನಗೆ. ನನ್ನ ಜೊತೆನೇ ಇದ್ಬಿಡು. ನೀನು ಸುಖವಾಗಿರು, ನನಗೂ ಸುಖ ಕೊಡು. ಆ ದುಡ್ಡು ತಗೊಂಡು ನಾವಿಬ್ರು ಎಲ್ಲಾದ್ರೂ ಹೋಗ್ಬಿಡೋಣ. ಮತ್ತೆ ನಿನ್ ಫ್ರೆಂಡ್ ಸಾಯಿಸ್ಬಿಡೋಣ. ಏನ್ ಮಾತಾಡ್ತಿದ್ಯಾ? ಸಾಯಿಸೋಣ ಅಂದ್ರೆ? ನಿಜಾನೇ, ನಾನ್ ಫಿಕ್ಸ್. ನಿನ್ಗಿಷ್ಟ ಇದೆಯಾ ಇಲ್ವಾ? ನಿನ್ನೆ ಮೋಸ ಮಾಡ್ತಿರೋನು ಅವಶ್ಯಕತೆ ಮುಗಿತಿದ್ದ ಹಾಗೆ ನನ್ನೂ ಸಾಯಿಸ್ತಾನೆ. ಅದಕ್ಕೆ ಅವನನ್ನ ನಂಬಿ ನಾನು ಹೋಗ್ಲಿಲ್ಲ. ನೀನು ನನ್ನ ನಂಬದೇ ಇದ್ರೂ ಪರವಾಗಿಲ್ಲ, ಹುಷಾರಾಗಿರು.
ಜಿಜು ಏಯ್ ಫ್ರೆಂಡ್ಗೆ ಮೋಸ ಮಾಡ್ತೀನ ನೀನು ಏನೋ ಫ್ರೆಂಡ್ಶಿಪ್. ಏಯ್ ಜಿಜು ಏನ್ ಮಾಡ್ತಿದ್ಯೋ ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿನಾದ್ರೂ ಯೋಚನೆ ಮಾಡ್ತೇನಾ ಏನೋ ಯೋಚನೆ ಮಾಡೋದು. ಏಯ್ ನನ್ನೇ ಹೊಡ್ತಿದ್ಯಲ್ಲೋ. ಏನ್ ಮಾಡಕ್ಕಾಗಲ್ಲ. ಸಾಯಿಸ್ಬಿಡ್ತೇನಾ ನನ್ನೇ ಸಾಯಿಸ್ತೀಯಾ? ಅದೆಲ್ಲ ಕಣು, ನಾನ್ ಹೇಳೋದೇನಂದ್ರೆ ಏನೋ ಬೇಕು ನಿಂಗೆ? ಏನ್ ಬೇಕು? ಸಾಯಿಸ್ಬಿಡ್ತೀಯಾ? ಅದೆಲ್ಲ ಕಣು, 30 ಲಕ್ಷಕ್ಕೇನೆ ನಾನ್ ಹೇಳೋದು. ಈ ಪ್ಲಾನ್ ಮಾಡಿ ನೀನೇ ಅಲ್ವೇನೋ? ಇವಳು ಕರ್ಕೊಂಡ್ ಬಂದಿದ್ದು ನೀನೇ ಅಲ್ವಾ? ಹೇಳು ಹೇಳು. ನಂಬಿಕೆ ದ್ರೋಹ ಮಾಡ್ತೀನೋ ನನಗೆ? ಹೇಳು ಹೇಳಲ್ಲ. ಹೋಗೋ. ಹೇಳು. ಏಯ್ ಇಲ್ಲೋ. ಏಯ್ ಬಿಡಲ್ಲ ಕಣು, ನಿನ್ಗೂ ಅವಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಏಯ್ ನನ್ ಸೆಲ್ ಫೋನ್ ಕೊಟ್ಟೋಗೋ. ಏನು ಕಿತ್ಕೊಳಕ್ಕಾಗಲ್ಲ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ ಕಣು. ಏಯ್ ಎಷ್ಟು ದೂರ ಓಡ್ತೀಯ ನೀನು? ಸಿಗಲ್ಲ ಅನ್ಕೊಂಡಿದ್ಯಾ? ನೋಡ್ಕೊಂತೀನಿ ಮದ್ರೆ ನಿನ್ನ, ನೋಡ್ಕೊಂತೀನಿ. ಮಾತು ಕೇಳೋ. ಅಣ್ಣ, ಈ ನನ್ನ ಮಗನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಏರಿಯಾಗೆ ಬಂದಿದ್ದಾನ ಅಣ್ಣ. ನೀನಾ? ಅಣ್ಣ, ನನ್ ಮೈ ಮೇಲೆ ಯಾವನಾದ್ರೂ ಕೈ ಇಟ್ರೆ ಆ ಹುಡುಗಿ ಎಲ್ಲಿದ್ದಾಳಂತ ನಾನು ಹೇಳೋದೇ ಇಲ್ಲ. ನಿಮ್ಮಿಷ್ಟ. ಬೇಡ ಕಣ್ರು, ಬೇಡ. ನಿನ್ ಜೊತೆ 10 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕು. ಡೀಲ್ ಮಾತಾಡ್ಕೊಳ್ಳೋಣ, ಏನಂತೀಯ? ನೀವೆಲ್ರೂ ಹೋಗ್ರು. ಲೇ, ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನೋ? ನನ್ಗೆ ಯಾಕೆ ಹೇಳ್ತಿದ್ಯಾ? ನಿನ್ಗೆ ಬೇಕಾದಷ್ಟು ಆಳ್ಗಳಿದಾರಲ್ಲ. ನಮ್ಮ ಆಳುಗಳು ಮತ್ತೆ ನಮ್ಮ ಬಾಸ್ ಆಳುಗಳು ಎಷ್ಟು ಜನ ಇದಾರಂತ ಗೊತ್ತಿಲ್ಲ. ನಮ್ಮ ಆಳುಗಳು ನಮ್ಮ ಬಾಸ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಇದರಿಂದ ನನ್ಗೇನ್ ಲಾಭ? ನೀನ ಹುಡುಗಿನ ಕಿಡ್ನಾಪ್ ಮಾಡಿ ರೇಟೆಡ್ 40 ಲಕ್ಷ ಕೇಳು. ನನ್ನ ಬಾಸ್ ಹತ್ರ ಮಾತಾಡಿ 20 ಲಕ್ಷ ಕೊಡಿಸ್ಕೊಡ್ತೀನಿ. ನೀನ್ ಬರೋ ದಿನ ನಾನೆಲ್ಲಾನು ಸೆಟ್ ಮಾಡಿ ಇಟ್ಟಿರ್ತೀನಿ. ಸೆಕ್ಯೂರಿಟಿಗೆ ಇವನಲ್ಲಿರ್ತಾನೆ. ಅವನ್ ಎಂತಕ್ ನಂಬ್ತಿದ್ಯಾ? ಅವನು ಬಾಸ್ನೇ ಕ್ರಾಸ್ ಓವರ್ ಮಾಡಿ ನಂಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಅದಕ್ಕೆ ಮತ್ತೆ ಆ ಹುಡುಗಿ ವಿಷಯ? ನಿನಗೆ ಕ್ವಶನ್ಸ್ಗೆ ಆನ್ಸರ್ ಬೇಕಾ, ದುಡ್ಡು ಬೇಕಾ? ಫೂಲ್. ತಪ್ಪಾಗಿದೆ. ಇವಾಗ ಏನ್ ಮಾಡೋದು? ಆ ಹುಡುಗಿ ಲೈ, ಈಗ ಹುಡುಗಿ ಮುಖ್ಯ ಅಲ್ಲ ಕಣೋ, ನನ್ನ ಪ್ರಾಣಕ್ಕೆ ಕೂತ್ ಬಂದಿದೆ. ಏನ್ ಮಾಡ್ಬೇಕು ಹೇಳು? ನಿಮ್ ಕಡೆಯವ್ರನ್ನ 4 ಜನ ನನ್ನ ಜೊತೆ ಕಳ್ಸು. ಅವ್ರು ಎಲ್ಲಿದ್ರು ಸರಿ, ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀನ್ ಹೋಗೋರ್ನ ಬರಕ್ ಹೇಳು. ಹೋಗು. ಸರಿ. ಇದೊಂದು ಜೀವನ. ನಿಮ್ ಬಾಸ್ ಕರೀತಿದ್ದಾರೆ. ಏಯ್, ಯಾಕ್ರೋ ಫೋನ್ ಮಾಡ್ತಿದ್ರ ಬೆಳಗಿಂದ? ಹಾ, ರಾಂಗ್ ನಂಬರ್ ಅಂತ ಹೇಳಿಲ್ವಾ? ಇಡು ಫೋನ್ನ. ಅಯ್ಯೋ, ಮತ್ತೆ ಫೋನ್ ಮಾಡ್ತಿದ್ದಾನೆ. ಬಾಯ್ಲಿ ನೋಡು, ನೀನ್ ಹೋಗು. ಹುಡುಗಿ ಸಿಕ್ಕಿದ ತಕ್ಷಣ ಅವನ್ನ ಅವ್ನ ಫ್ರೆಂಡ್ನ ಇಬ್ಬರನ್ನೂ ಮುಗಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ ಬಾ. ಗೋ. ಶಕ್ತಿ, ಏನೋ ಇದು? ಇದನ್ನ ತಗೊಂಡು ನೀನು ಹೊರಡು. ಹೋಗೋದನ್ನ ರೆಡಿ ಮಾಡೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನೋ. ಹೋದ್ಮೇಲೆ ಗೊತ್ತಾಗೋದು.
ಹೋಗಿ ಬರ್ತೀನಿ. ಬೇಡಮ್ಮ, ಮತ್ತೆ ಬರ್ಬೇಡ. ಏಯ್ ಯಾಕೆ ಮೈ ಮೇಲೆ ಬೀಳ್ತೀಯ? ಹುಡುಗರ್ನ ಯಾವತ್ತು ನೋಡೇ ಇಲ್ವಾ?